ಚೀನಾದ ಶೂ ಫ್ಯಾಕ್ಟರಿಯಲ್ಲಿ ಭಾರೀ ಬೆಂಕಿ ದುರಂತ ನಡೆದು ಹೋಗಿದೆ. ದುರಂತದಲ್ಲಿ 28 ಜನ ಸಜೀವ ದಹನವಾಗಿಬಿಟ್ಟಿದ್ದಾರೆ. ಆಗ್ನೇಯ ಚೀನಾದ ಜಿನ್ಜಿಯಾಂಗ್ನಲ್ಲಿರತಕ್ಕಂಥ ಶೂ ಕಾರ್ಖಾನೆ ಇದು. ಇಲ್ಲಿದ್ದಂತಹ 200ಕ್ಕಿಂತ ಹೆಚ್ಚು ಜನ ಸ್ಥಳಾಂತರವಾಗಿದ್ದಾರೆ. ಈಗಾಗಲೇ ಹಣ ಉಳಿಸಿಕೊಳ್ಳಬೇಕು ಅಂಥೇಳಿ ಕಾರ್ಮಿಕರು ದಿಕ್ಕಾಪಾಲಾಗಿಬಿಟ್ಟಿದ್ದಾರೆ. ಕಾರ್ಖಾನೆಗೆ ಸಂಬಂಧಪಟ್ಟಂತಹ ಕೆಲ ಸಿಬ್ಬಂದಿ ಪೊಲೀಸರ ವಶಕ್ಕೆ ಹೋಗಿದ್ದಾರೆ. ಒಂದು ಶೂ ಫ್ಯಾಕ್ಟ್ರಿ ಇದು, ಅಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿದೆ. ಜಿನ್ಜಿಯಾಂಗ್ ಅಂಥೇಳಿ ಶೂ ಫ್ಯಾಕ್ಟ್ರಿ. 200ಕ್ಕಿಂತ ಹೆಚ್ಚಿನ ಜನ ಅಲ್ಲಿಂದ ಸ್ಥಳಾಂತರ ಆಗಿದ್ದಾರೆ. ಸುಮಾರು ಜನ ಸತ್ತೋದ್ರು ಆಲ್ರೆಡಿ. ಸಜೀವ ದಹನ 28 ಜನ ಸಜೀವ ದಹನವಾಗಿರೋದು. ಈ ಥರ ಬೆಂಕಿ ಹೊತ್ಕೊಂಡು ಬಿಟ್ರೆ ಯಾರು ಏನು ತಾನೇ ಮಾಡಲಿಕ್ಕಾಗತ್ತೆ ಅಂತ ನೋಡಿ. ಆ ಬೆಂಕಿ ಒಂದು ಕಡೆ ಇದ್ದರೂ ಕೂಡ ಅಲ್ಲಿ ಅದನ್ನು ನಂದಿಸುವಂತಹ ಆರಿಸುವಂತಹ ಸಾಕಷ್ಟು ಅಗ್ನಿ ನಿರೋಧಕ ವ್ಯವಸ್ಥೆಯಲ್ಲಿದ್ದ ಹೊರತಾಗಿಯೂ ಈ ಕಡೆ ಎಲ್ಲ ನೋಡಿ ಆ ಫೈರ್ ಬ್ರಿಗೇಡೆಲ್ಲ ಬಂದಿರಬಹುದು, ಅಥವಾ ಆಟೋಮೆಟಿಕ್ ಸಿಸ್ಟಮ್ ಕೂಡ ಇರಬಹುದಲ್ಲಿ. ಈ ಥರದ್ದು ಬೆಂಕಿ ಕಾಣಿಸ್ಕೊಂಡ ತಕ್ಷಣ ನೀರು ಸ್ಪ್ರೇ ಮಾಡುವಂತಹ ವ್ಯವಸ್ಥೆ ಇದ್ದ ಹೊರತಾಗಿಯೂ 28 ಜನ ಸತ್ತು ಹೋಗ್ಬಿಟ್ರು. 200 ಜನ ಸ್ಥಳಾಂತರ ಮಾಡಿದ್ದಾರೆ. ಒಂದು ಘೋರ ಇದು. ಎಲ್ಲೇ ಆಗಲಿ, ಜಗತ್ತಿನ ಎಲ್ಲೇ ಆಗಲಿ, ಮನುಷ್ಯ ಸಜೀವ ದಹನವಾಗೋ ವಿಚಾರ ಇದೆಯಲ್ಲ, ನಮ್ಮಲ್ಲ ಮರುಗುವಂಥ ವಿಚಾರ. ನಮಗೆ ಒಂದು ಬೆಂಕಿ ಕಡ್ಡಿ ನಾವು ಹಚ್ಚಿದಾಗ, ಮ್ಯಾಚ್ ಬಾಕ್ಸ್ ತೊಗೊಂಡು ಬೆಂಕಿ ಕಡ್ಡಿ ಹಚ್ಚಿದಾಗ ಅಪ್ಪಿತಪ್ಪಿ ಸ್ವಲ್ಪ ಸುಟ್ಟುಬಿಟ್ರೆ ಅಬ್ಬಾ ಅಂತೀವಿ ಅಲ್ವಾ? ಸ್ವಲ್ಪ ಸುಟ್ಟುಬಿಟ್ರೆ ಅಂಥದ್ರಲ್ಲಿ ಇಡೀ ಮನುಷ್ಯ, ಅವನ ಇಡೀ ದೇಹ ಒಂದು ಅಸಹಾಯಕ ಕ್ಷಣಗಳಲ್ಲಿ ಆಚೆ ಹೋಗೋಕ್ಕಾಗ್ತಾ ಇಲ್ಲ. ಸುಮಾರು ಜನ ಅಂದ್ಕೊಳ್ತಾರೆ ಈ ಬೆಂಕಿ ದುರಂತಗಳಾದಾಗ ಬೆಂಕಿ ಸುಟ್ಟು ಮನುಷ್ಯ ಸತ್ತೋಗ್ಬಿಟ್ಟ ಅಂಥೇಳಿ. ಅದು ಕಡಿಮೆ. ಮತ್ತಿನ್ನು ಹೇಗೆ ಬೆಂಕಿ ದುರಂತದಲ್ಲಿ ಮನುಷ್ಯ ಸಾಯೋದು? ಸುಟ್ಟೋಗಲ್ಲ. ಈ ಬೆಂಕಿ ಅದೊಂದು ಹೊಗೆ ಸುತ್ತಕೊಳ್ಳುತ್ತಲ್ಲ, ಆ ಹೊಗೆನ ಅವನು ಇನ್ಹೇಲ್ ಮಾಡಿಬಿಡ್ತಾನೆ. ಅವನದನ್ನು ಉಸಿರಾಡ್ಬಿಡ್ತಾನಲ್ಲ, ಅದು ಹೋಗಿ ಅವನ್ನ ಲಂಗ್ಸನ್ನು ಬ್ಲಾಕ್ ಮಾಡಿಬಿಡುತ್ತೆ. ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ಅವನಿಗೆ ಚೋಕ್ ಆಗಿಬಿಡುತ್ತೆ. ಅದು ಆ ಥರದೊಂದು ಇಂಗಾಲದ ಡೈಆಕ್ಸೈಡ್ ಎಲ್ಲ ಸುತ್ತಕೊಳ್ಳುತ್ತಲ್ಲ, ಅಲ್ಲಿ ಅವನಿಗೆ ಉಸಿರಾಡಲಿಕ್ಕೆ ಅವಕಾಶವೇ ಇರಲ್ಲ. ಅಲ್ಲಿ ಅವಕಾಶವೇ ಇರಲ್ಲ. ಯಾಕೆಂದರೆ ನಾನು ಬೆಂಗಳೂರಲ್ಲೇ ಕಾರ್ಲ್ಟನ್ ಟವರ್ ಅಂತ ಹೇಳಿ ದೊಡ್ಡ ಒಂದು ಅಗ್ನಿ ದುರಂತ ನಡೆದಿತ್ತು. ಅದಾದ ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೋಗಿ ರಿಪೋರ್ಟ್ ಮಾಡಿದ್ದೆ ಅವತ್ತು. ಕಾರ್ಲ್ಟನ್ ಟವರ್ ಅಲ್ಲಿ ಏನಾಗಿತ್ತು ಎಕ್ಸಾಕ್ಟಾಗಿ ಅಂಥೇಳಿ ಆ ಕಾರ್ಲ್ಟನ್ ಟವರ್ನ ಬುಡದಿಂದ ಹಿಡಿದು ಅದರ ತುದಿವರೆಗೂ ನಾನು ಓಡಾಡ್ಕೊಂಡು ಬಂದಿದ್ದೆ ಅವತ್ತಿಗೆ. ಸುಮಾರು 8-9 ಜನ ಬಲಿ ತೊಗೊಂಡಿತ್ತು ಒಂದು ಆ ಟವರು. ಏನಾಯಿತು ಅಂತ ಕೇಳಿದಾಗ ನಿಮ್ಗೆ ಆ ಘೋರ ಚಿತ್ರಗಳಿದೆಯಲ್ಲ, ಕಣ್ಣಾರೆ ಕಂಡಿದ್ದೀನಿ ನಾನು ಅದನ್ನು. ಅಂದರೆ ಕಡೇ ಕ್ಷಣಗಳಲ್ಲಿ ಜೀವ ಉಳಿಸಿಕೊಳ್ಳಿಕ್ಕೆ ಆ ಜನಗಳ, ಉದ್ಯೋಗಿಗಳ ಪ್ರಯತ್ನ ಇತ್ತಲ್ಲ. ಟೇಬಲ್ ಮೇಲೆ ಏನೇನು ಅರ್ಧ ಅಡಿ ಆ ಹೊಗೆಯ ಧೂಳು ಕೂತಿತ್ತು. ಪ್ರತಿ ಕಾರ್ಖಾನೆಯ ಟೇಬಲ್ ಮೇಲೆ ಅರ್ಧ ಅಡಿ ಧೂಳು. ಆವಾಗ ನಾವಲ್ಲೆಲ್ಲ ವಿಚಾರಿಸಿದಾಗ ಆ ಧೂಳು ಒಳಗಡೆ ಹೋಗ್ಬಿಡುತ್ತಲ್ಲ, ಅದರಿಂದ ನಿಮಗೆ ಉಸಿರಾಡೋಕ್ಕಾಗಲ್ಲ. ಆಕ್ಸಿಜನ್ ಶಾರ್ಟೇಜ್ ಆಗಿಬಿಡುತ್ತೆ ನಿಮಗೆ. ಈ ಥರದ್ದು ಒಂದು ಲಿಫ್ಟ್ ಇತ್ತಿಲ್ಲಿ, ಪಕ್ಕದಲ್ಲೇ ಕೇಬಲ್ ಇತ್ತು. ಆ 2 ಕಡೆ ಡೋರ್ ಇತ್ತಲ್ಲಿ. ಏನಾಗ್ಬಿಡುತ್ತೆ ನಿಮಗೆ, ಈ ಕಡೆಯಿಂದನೂ ಅಲ್ಲಿಗೆ ಬರಬೇಕು, ಇಳಿಯೋಕ್ಕೂ ಅಲ್ಲಿಗೆ ಬರಬೇಕು. ಅದೇ ಜಾಗದಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಟ್ಟಿತ್ತು. ಅಂದರೆ ಡೋರ್ಗಳ ಕಡೆಗೆ ಯಾವ ಕಡೆಯಿಂದನೂ ಮನುಷ್ಯರು ಬರೋಕ್ಕಾಗ್ತಿರ್ಲಿಲ್ಲ. ಆವಾಗ ಕಿಟಕಿಯಿಂದ ಜಿಗಿದಿದ್ರು. ಒಂದು ಮಹಿಳೆಯದು ಒಂದು ಸ್ಲಿಪ್ಪರು ಕಿಟಕಿ ಬಳಿಯಲ್ಲಿ, ಒಂದು ಸ್ಲಿಪ್ಪರ್ ಇಲ್ಲಿತ್ತು, ಇನ್ನೊಂದು ಸ್ಲಿಪ್ಪರ್ ಒಂದು 4ನೇ ಅಂತಸ್ತೋ 5ನೇ ಅಂತಸ್ತೋ ಕೆಳಭಾಗದಿಂದ ಅಲ್ಲಿ ಬಿದ್ದಿತ್ತು. ಅಂದರೆ ಹೇಗಾದರೂ ಮಾಡಿ ಬದುಕಿಬಿಡೋಣ ಅಂತೇಳಿ ಕಟ್ಟ ಕಡೆ ಪ್ರಯತ್ನವಾಗಿ ಎಲ್ಲರೂ ಮಾಡಿ ಕೆಲವರು ಬಿದ್ದು ಸತ್ತು ಹೋದ್ರಲ್ಲಿ. ಸೊ ಅಗ್ನಿ ದುರಂತ ಆದಾಗ ಫಸ್ಟ್ ಆ ಥರ ಸತ್ತು ಹೋಗ್ತಾರೆ, ಆಮೇಲೆ ಬೆಂಕಿ ಸುಡುತ್ತೆ ಅವ್ರನ್ನ. ಇನ್ನು ಕೆಲವರು ಬೆಂಕಿ ಸುಟ್ಕೊಂಡು ಆಚೆ ಏನೋ ಪ್ರಯತ್ನ ಪಡ್ತಾರೆ, ಆ ಶಾಕಲ್ಲೂ ಸತ್ತು ಹೋಗ್ತಾರೆ. ಇಲ್ಲಿ 28 ಜನ ಸತ್ತು ಹೋಗಿದ್ದಾರೆ. 200 ಜನ ಸ್ಥಳಾಂತರ ಮಾಡಲಾಗಿದೆ.